ಹಳ್ಳಿಯ ಹೃದಯ. ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ರಮೇಶ್ ಎಂಬ ಯುವಕ ವಾಸಿಸುತ್ತಿದ್ದನು. ಆ ಹಳ್ಳಿ ತುಂಬಾ ಸರಳ. ಹಸಿರು ಹೊಲಗಳು, ಮಣ್ಣಿನ ಮನೆಗಳು, ಪಕ್ಷಿಗಳ ಕೂಗು. ರಮೇಶ್ ರೈತನ ಮಗ. ಅವನ ಅಪ್ಪ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದರು. ಅಮ್ಮ ಮನೆಯ ಕೆಲಸ ಮಾಡುತ್ತಿದ್ದಳು. ರಮೇಶ್ ಓದಿನಲ್ಲಿ ಚೆನ್ನಾಗಿದ್ದನು. ಅವನ ಶಿಕ್ಷಕರು ಯಾವಾಗಲೂ ಹೇಳುತ್ತಿದ್ದರು, ನೀನು ದೊಡ್ಡವನಾಗುತ್ತೀಯ. ಒಂದು ದಿನ ನಗರದ ದೊಡ್ಡ ಕಂಪನಿಯಿಂದ ಜಾಬ್ ಆಫರ್ ಬಂತು. ಎಲ್ಲರೂ ಖುಷಿಪಟ್ಟರು. ಆದರೆ ರಮೇಶ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ನಾನು ನಗರಕ್ಕೆ ಹೋಗಬೇಕಾ ಅಥವಾ ನನ್ನ ಹಳ್ಳಿಗೆ ಸಹಾಯ ಮಾಡಬೇಕಾ? ಅವನು ಕೆಲವು ದಿನ ಯೋಚಿಸಿದನು. ಒಂದು ಬೆಳಗ್ಗೆ ಅವನು ಹೊಲಕ್ಕೆ ಹೋಗಿ ತನ್ನ ಅಪ್ಪನನ್ನು ನೋಡಿದನು. ಅಪ್ಪ ಬೆವರಿನಿಂದ ಕೆಲಸ ಮಾಡುತ್ತಿದ್ದನು. ಆ ದೃಶ್ಯ ನೋಡಿದಾಗ ರಮೇಶ್ ಮನಸ್ಸು ಬದಲಾಗಿತು. ಅವನು ಹೇಳಿದನು, ಅಪ್ಪ, ನಾನು ನಗರಕ್ಕೆ ಹೋಗುವುದಿಲ್ಲ. ಅಪ್ಪ ಆಶ್ಚರ್ಯಪಟ್ಟರು. ಯಾಕೆ ಮಗ? ರಮೇಶ್ ನಗುತ್ತಾ ಹೇಳಿದನು, ನಮ್ಮ ಹಳ್ಳಿಯಲ್ಲೇ ಕೆಲಸ ಸೃಷ್ಟಿಸುತ್ತೇನೆ. ಅವನು ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ಸ್ ಕಲಿತನು. ಇಂಟರ್ನೆಟ್ ಮೂಲಕ ಮಾರ್ಕೆಟಿಂಗ್ ಶುರು ಮಾಡಿದನು. ಹಳ್ಳಿಯ ರೈತರ ಬೆಳೆಗಳನ್ನು ಆನ್ಲೈನ್ ಮಾರಲು ಆರಂಭಿಸಿದನು. ಮೊದಲಿಗೆ ಕೆಲವರು ನಂಬಲಿಲ್ಲ, ಆದರೆ ನಿಧಾನವಾಗಿ ಯಶಸ್ಸು ಬಂತು. 1 ವರ್ಷದಲ್ಲಿ ಹಳ್ಳಿಯ 30 ರೈತರು ಅವನ ಜೊತೆ ಸೇರಿದರು. ಹಳ್ಳಿಯ ಮಕ್ಕಳು ಅವನನ್ನು ನೋಡಿ ಇನ್ಸ್ಪೈರ್ ಆದರು. ಒಂದು ದಿನ ಗ್ರಾಮದ ಹಿರಿಯರು ಹೇಳಿದರು, ರಮೇಶ್ ನಗರಕ್ಕೆ ಹೋಗಲಿಲ್ಲ, ಆದರೆ ನಗರವನ್ನು ನಮ್ಮ ಹಳ್ಳಿಗೆ ತಂದನು. ಆ ದಿನ ರಮೇಶ್ ಅರ್ಥ ಮಾಡಿಕೊಂಡನು, ಸಂತೋಷ ದೊಡ್ಡ ನಗರದಲ್ಲಿಲ್ಲ, ಮನಸ್ಸು ಇರುವ ಜಾಗದಲ್ಲಿದೆ. ಕಥೆಯಿಂದ ತಿಳಿಯಬೇಕಾದ ಅಂಶ, ನಮ್ಮ ಬೇರುಗಳನ್ನು ಮರೆಯಬಾರದು. ಹಳ್ಳಿ ಕೂಡ ದೊಡ್ಡ ಕನಸುಗಳಿಗೆ ಸ್ಥಳವಾಗಬಹುದು.